ಪೂಜ್ಯ ಗುರುದೇವರನ್ನು ಹನುಮಂದಲ್ಲಿ ಸ್ಮರಿಸಿಕೊಳ್ತಾ ಗದಗಿನ ತೋಂಟದಾರ್ಯ ಮಠದ ಪೂಜ್ಯ ಶ್ರೀಗಳವರಲ್ಲಿ ಉಳಿದ ಎಲ್ಲ ಶ್ರೀಗಳ ದೇಶವನ್ನು ಸಮರ್ಪಿಸಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ ಘನತೆ ಬೆತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, ಅಧ್ಯಕ್ಷತೆಯನ್ನು ವಹಿಸಿದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಯಡಿಯೂರಪ್ಪನವರೇ, ಶ್ರೀ ಪರಮೇಶ್ವರ್ ಅವರೇ, ರಾಜಣ್ಣನವರೇ, ಎಂ ಬಿ ಪಾಟೀಲ್ ಅವರೇ, ಈಶ್ವರ್ ಖಂಡ್ರೆ ಅವರೇ, ಜಯಚಂದ್ರ ಅವರೇ, ಸುರೇಶ್ ಗೌಡ್ರೆ, ಶ್ರೀನಿವಾಸ್ 3 ಜನ ಶ್ರೀನಿವಾಸ್ ಇದ್ದಾರೆ, ಶ್ರೀನಿವಾಸ ತ್ರಯರೇ, ಹಾಗೂ ವೆಂಕಟೇಶ್ ಅವರೇ, ಶ್ರೀನಿವಾಸ್ ಕ್ಯೂಬ್ ಅಂತ ಅವ್ರು ಹೇಳ್ತಾ ಇದ್ದಾರೆ, ಶ್ರೀನಿವಾಸ್ ಕ್ಯೂಬ್ರವರೇ, ಹಾಗೆ ನಮ್ಮ ಬಾಲಕೃಷ್ಣ ಅವರೇ, ಸಂಸರಾದ GS ಬಸವರಾಜರವರೇ, ಜ್ಯೋತಿ ಗಣೇಶ್ ಅವರೇ, ಪ್ರಭಾವತಿ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಜಿಲ್ಲಾ ಆಡಳಿತದ ಎಲ್ಲ ಮುಖ್ಯಸ್ಥರೇ, ಎಲ್ಲ ಆತ್ಮೀಯರೇ, ತಾಯಂದಿರೇ, ಮಕ್ಕಳೇ, ಸಮಯ ಸಾಕಷ್ಟು ಆಗಿದೆ. ಈಗಾಗಲೇ 3:15 ಗಂಟೆ ಆಗ್ತಾ ಇದೆ. ಇದು ಮಾತನಾಡುವಂಥ ಸಮಯ ಅಲ್ಲ. ನನಗೆ ಸಿಕ್ಕಿರುವ ಸಮಯ ಏನಪ್ಪ ಅಂದರೆ ಧನ್ಯವಾದವನ್ನು ಅರ್ಪಿಸುವಂಥ ಸಮಯ ಅಂತ ಹೇಳಬೇಕಾಗಿರುವಂತಹದ್ದು. ನಾವೆಲ್ಲ ಪರಮ ಪೂಜ್ಯರನ್ನು ನಾವು ಒಮ್ಮಿಂದ ದೂರ ಆಗಿ 5 ವರ್ಷಗಳು ಕಳೆದಿದೆ. ಮೊನ್ನೆ ತಾನೇ ಮಾತನಾಡ್ತಾ ರೇವಣ ಸಿದ್ದಯ್ಯನವ್ರನ್ನ ಕೇಳಿದಾಗ ಅವರು 5 ವರ್ಷ ಆಗೋಯ್ತಾ ಬುದ್ಧಿ ಆಲೆ ಅಂತ ಹೇಳ್ತಾ ಇದ್ರು. ಹಾಗೆ 5 ವರ್ಷ ಕಳೆದಿದ್ದೇ ಗೊತ್ತಾಗ್ತಾ ಇಲ್ಲ. ಇದು 5ನೇ ವರ್ಷದ ಪವಿತ್ರ ಪುಣ್ಯ ಸ್ಮರಣೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅವರ ಸ್ಮರಣೆಯೇ ನಮ್ಮ ಜೀವನದ ಉಸಿರಾಗಿರುವಂತಹದ್ದು. ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ಅನ್ನುವ ಬಸವಣ್ಣನವರ ವಾಕ್ಯದಂತೆ ನಮ್ಮೆಲ್ಲರ ಬದುಕಿನಲ್ಲಿ ಅವರು ಬೆಳಕಾಗಿರುವಂತಹ ಅವರು ನಮ್ಮೆಲ್ಲರ ಹಿನ್ನೆಲೆಯ ಶಕ್ತಿಯಾಗಿರುವಂತಹ ಆ ಬೆಳಕಿನಲ್ಲಿ ನಾವು ನಡೆಯುವಂತಹದ್ದೇ ನಮ್ಮ ಜೀವನದ ಸಾರ್ಥಕತೆ ಅಂತೇಳಿ ನಾವು ಭಾವಿಸ್ಕೊಳ್ಬೇಕಾಗಿರುವಂತಹದ್ದು. ಶರಣರು ಒಂದು ಮಾತನ್ನು ಹೇಳ್ತಾರೆ, ಚಿರಂಜೀವಿ ಯಾರಾದರೂ ಇದ್ದಾರಾ ಅಂತ ಪ್ರಶ್ನೆ ಬಂದರೆ ನಿಜವಾದ ಅರ್ಥದಲ್ಲಿ ಶಿವಕುಮಾರ ಮಹಾಸ್ವಾಮಿಗಳವರು ಚಿರಂಜೀವಿಗಳಾಗಿದ್ದಾರೆ ಅಂತ ಹೇಳಬೇಕಾಗಿರುವಂತಹದ್ದು. ಸಿದ್ದರಾಮ ಶಿವಗಳವರು ಒಂದು ಮಾತನ್ನು ಹೇಳ್ತಾರೆ, ಯಾರು ಚಿರಂಜೀವಿ ಅಂತಂದರೆ, ಚಿರಂಜೀವಿ ಎಂದರೆ ನಿರೋಗಿ, ಚಿರಂಜೀವಿ ಎಂದರೆ ಸಶಕ್ತನು, ಚಿರಂಜೀವಿ ಎಂದರೆ ಬಹುಕಾಲ ಬದುಕುವವನು, ಚಿರಂಜೀವಿ ಎಂದರೆ ಪ್ರಳಯವ ಮೀರುವವನಲ್ಲ ಅಂತ ಮುಂದೆ ಕೇಳ್ತಾರೆ. ಈ 3 ಮಾತನ್ನು ನೋಡಿದ್ರೆ ಪರಮ ಪೂಜ್ಯರಿಗೆ ಅನ್ವಯಿಸುವಂತಹ 3 ಮಾತುಗಳು ಅಂದರೆ, ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಗಳವರು 105 ವರ್ಷಗಳವರೆಗೂ ಕೂಡ ನಿರೋಗಿಗಳಾಗಿ ಇದ್ದಂತಹವರು ಅಂದರೆ ನಾವು ಯಾರನ್ನೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಶತೋತ್ತರವಾಗಿ ನಿರೋಗಿಗಳಾಗಿ ಇದ್ದಂತಹ ಅವರು, ಹಾಗೆ ಅಷ್ಟು ವರ್ಷಗಳ ಕಾಲ ಸಶಕ್ತರಾಗಿ ಇದ್ದಂತಹ ಅವರು, ಅದರ ಜೊತೆಗೆ ಬಹುಕಾಲ ಬದುಕಿದಂತಹ ಅವರು. ಈ 3 ಗುಣಗಳು ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಗಳವರಿಗೆ ಅನ್ವಯಿಸುವಂತಹದ್ದು. ಅವರ ಬದುಕೇ ಒಂದು ಆದರ್ಶಮಯವಾಗಿರುವಂತಹದ್ದು, ತ್ಯಾಗಮಯವಾಗಿರುವಂತಹದ್ದು. ಅವರಲ್ಲಿ ಕಾಯಕ ದಾಸೋಹ, ಏನು ಮುಖ್ಯಮಂತ್ರಿಗಳ ಮಾತನಾಡ್ತಾ ಆ ಮಾತುಗಳನ್ನು ತಿಳಿಸಿದಂಥ ಮೌಲ್ಯಗಳು, ಅದು ಅವರ ಬದುಕಿನ ಉಸಿರಾಗಿದ್ದಂತಹದ್ದು. ಕಾಯಕ ಅನ್ನುವಂಥದ್ದು ಯಾವ ಗುರುಗಳಿಗೂ ಅದು ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂಥದ್ದು. ಗುರುವಾಗಲಿ, ಲಿಂಗವಾಗಲಿ, ಜಂಗಮವಾಗಲಿ, ಅವೆಲ್ಲವೂ ಕೂಡ ಕಾಯಕ ಮಾಡಿಯೇ ಬದುಕಬೇಕು ಅನ್ನುವಂತಹ ಶರಣರ ತತ್ವವನ್ನು ಪರಮ ಪೂಜ್ಯ ಶಿವಕುಮಾರ ಶ್ರೀಗಳವರು ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಆಚರಣೆ ಮಾಡಿಕೊಂಡು ಬಂದಂತಹ ಅವರು. ಅದರ ಜೊತೆಗೆ ಅವರ ಆ ಒಂದು ಕಾಯಕ ದಾಸೋಹದ ಜೊತೆಗೆ ಅವರ ಶಿವಯೋಗವನ್ನು ಕೂಡ ನಿರಂತರವಾಗಿ ಸಾಧನೆ ಮಾಡಿಕೊಂಡು ಬರ್ತಾ, ಅವರ ಅಂತರಂಗದ ಸಾಧನೆಯ ಜೊತೆಗೆ ಲೋಕೋದ್ಧಾರದ ಕಾರ್ಯವನ್ನು, ಸಾಮಾಜಿಕವಾದಂಥ ಕಾರ್ಯವನ್ನು ಕೂಡ ಅಷ್ಟೇ ಮಹತ್ತರವಾಗಿ ನಡೆಸಿಕೊಂಡು ಬಂದಂತಹ ಅವರು. ಇಲ್ಲಿ ಮಾತನಾಡ್ತಾ ಹೇಳಿದ ಹಾಗೆ ಶಿಕ್ಷಣ ಕ್ರಾಂತಿಯನ್ನಾದರೂ ಈ ಭಾಗದಲ್ಲಿ ಮಾಡಿದ್ದಾರೆ ಅಂದರೆ ಅದು ಶಿವಕುಮಾರ ಮಹಾಶ್ರೀಗಳವರು ಮಾಡಿದಂತಹ ಅವರು. ಶತಮಾನದ ಹಿಂದೆಯೇ ಈ ಭಾಗದಲ್ಲಿ ಹಳ್ಳಿಗಳಲ್ಲಿ ಶಾಲೆಗಳನ್ನು ತೆರೆಯುವುದರ ಮೂಲಕ ಅನೇಕ ಹಳ್ಳಿಗಳ ಬದುಕನ್ನು ಹಸನು ಮಾಡುವಂತಹ ಬಹುದೊಡ್ಡ ಸೇವಾ ಕಾರ್ಯವನ್ನು ಶಿವಕುಮಾರ ಮಹಾಶ್ರೀಗಳವರು ಮಾಡಿದಂತಹ ಅವರು ಹೇಳ್ತಿದ್ದಂತಹ ಒಂದು ಮಾತು ಅಂದರೆ, ಹಳ್ಳಿ ಮಕ್ಕಳಿಗೆ ಕನಿಷ್ಠ 10 ತರಗತಿ ಅವರಿಗೆ ಶಿಕ್ಷಣ ಬೇಕು. ಅದರಲ್ಲೇ ಕೂಡ ಹಳ್ಳಿಗಾಡಿನಲ್ಲಿರುವಂತಹ ಹೆಣ್ಣು ಮಕ್ಕಳು 10ನೇ ತರಗತಿ ಓದಿದ್ರೆ ಅವರ ಕುಟುಂಬವೇ ಒಂದು ಪವಿತ್ರವಾದಂಥ ಕುಟುಂಬ ಆಗ್ತದೆ, ಸಾರ್ಥಕ ಜೀವನ ಆಗ್ತದೆ ಎನ್ನುವಂತಹ ಮಾತನ್ನು ಯಾವತ್ತೂ ಹೇಳುತ್ತಾ ಇದ್ರು. ಅದರ ಜೊತೆಗೆ ಮಠದಲ್ಲಿ ಎಷ್ಟೇ ಮಕ್ಕಳು ಬಂದರೂ ಕೂಡ ಆಶ್ರಯವನ್ನು ಕೊಟ್ಟು ಅವರಿಗೆ ಸಂಸ್ಕಾರ, ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ರು. ಅವರಿಗೆ ದೇವರು ಯಾವುದಪ್ಪ ಅಂದರೆ ಅವರು ಇಷ್ಟಲಿಂಗದಲ್ಲಿ ದೇವರನ್ನು ಕಾಣ್ತಾ ಇದ್ದರ ಜೊತೆಗೆ ಮಕ್ಕಳೇ ದೇವರು ಅನ್ನುವಂಥ ಭಾವನೆಯೊಂದಿಗೆ ಅವರ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಂತಹ ಅವರು. ಬಹುಶಃ ನಾವು ಹೇಳ್ತೀವಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತಾರೆ. ಇನ್ನು ದರಿದ್ರ ದೇವೋಭವ ಅಂತ ವಿವೇಕಾನಂದರು ಹೇಳಿದಾಗೆ ಏನಾದರೂ ವಿದ್ಯಾರ್ಥಿ ದೇವೋಭವ ಅನ್ನುವಂತಹ ಸ್ವಾಮಿಗಳು ಅಂತಂದರೆ ಅದು ಶಿವಕುಮಾರ ಮಹಾಸ್ವಾಮಿಗಳವರು ಅನ್ನುವಂತಹ ಮಾತನ್ನು ನಾವಿವತ್ತು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು.
ಅವರ ಬದುಕಿನುದ್ದಕ್ಕೂ ಕೂಡ ಅಂತಹ ಸೇವಾ ಕಾರ್ಯವೇ ತಮ್ಮ ಉಸಿರಾಗಿಸಿಕೊಂಡು ಅವರು ತಮ್ಮ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿಕೊಂಡಂತಹ ಅವರು ಪರಮಪೂಜ್ಯ ಶಿವಕುಮಾರ ಮಹಾಶಿವಗಳವರು. ಅಂತಹವರನ್ನು ಪಡೆದಂತಹವರೇ ನಾವು ಭಾಗ್ಯವಂತರು, ಪುಣ್ಯವಂತರು, ಸುಕೃತಿಗಳು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಸ್ಮರಣೆ ನಮ್ಮೆಲ್ಲರ ಜೀವನದ ಬೆಳಕು ಅನ್ನುವಂಥ ಭಾವನೆಯ ಮಾತುಗಳನ್ನು ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಬಹುಶಃ 2.0 ಅಂತ ಅವ್ರಿಗೆ ಹೇಳಬೇಕು. 2ನೇ ಅವಧಿ ಅವರದು. 5 ವರ್ಷಗಳನ್ನು ಮುಗಿಸಿ 2ನೇ ಅವಧಿಯಲ್ಲಿ ಅವರು ಮುನ್ನಡೀತಾ ಇರುವಂಥ ದಾಪುಗಾಲ ಹಾಕಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಹುಶಃ 5 ಭರವಸೆಗಳನ್ನು ಅದನ್ನು ಯಾವತ್ತೂ ಕೂಡ ಚಾಚು ತಪ್ಪದೆ ನುಡಿದಂತೆ ನಡೆದೇ ಅನ್ನುವಂತಹ ಮಾತಿನೊಂದಿಗೆ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂಥ ಮುಖ್ಯಮಂತ್ರಿಗಳು ಅಂದರೆ ನಮ್ಮ ಸಿದ್ದರಾಮಯ್ಯನವರು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು. ಮತ್ತೊಂದು ಅವರ ದಾಖಲೆ ಎನ್ನುವಂತಹ ಮಾತನ್ನು ನೋಡಿದ್ರೆ, ನಾನು ಕೇಳಿದಾಗೆ ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಏನೋ ಬಜೆಟ್ ಮಂಡಿಸೋರಂತೆ. ಆದರೆ ನಮ್ಮ ಸಿದ್ದರಾಮಯ್ಯನವರು ಇನ್ನು 15ನೇ ಬಾರಿ ಬಜೆಟ್ ಮಂಡಿಸುವುದರ ಮೂಲಕ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಎಷ್ಟು ಬಜೆಟ್ ಮಂಡಿಸ್ತಾರೋ ಗೊತ್ತಿಲ್ಲ, ಅಂತಹ ಒಂದು ಸಾಧನೆಯನ್ನು ಮಾಡುವಂತಹ ದಾಖಲೆಯನ್ನು ಬರೆಯುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತಹ ಅವರು. ಮಾನ್ಯ ಮುಖ್ಯಮಂತ್ರಿಗಳು ವಿಳಂಬವಾಗಿ ಬಂದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯರಿಗೆ ಭಕ್ತಿಯ ಶ್ರದ್ಧೆಗಳನ್ನು ಅರ್ಪಿಸಿರುವಂಥದ್ದು ನಮ್ಮೆಲ್ಲರಿಗೆ ಸಂತೋಷವನ್ನು ಉಂಟು ಮಾಡಿರುವಂಥದ್ದು. ಮಠದ ಬಗ್ಗೆ, ಪೂಜ್ಯರ ಬಗ್ಗೆ ಬಹಳಷ್ಟು ಭಕ್ತಿ ಶ್ರದ್ಧೆಗಳನ್ನು ಇಟ್ಕೊಂಡಿದ್ದಾರೆ. ಮೊನ್ನೆ ತಾನೇ ಬಸವಣ್ಣನವರ ಬಗ್ಗೆ ಎಲ್ಲರ ಒತ್ತಾಯದ ಮೇಲೆ ಅವರಿಗೆ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಒಂದು ಪಟ್ಟವನ್ನು ಕಟ್ಟುವಂಥ ಮೂಲಕ ಬಸವಣ್ಣನವರಿಗೆ ಅತಿ ಎತ್ತರದ ಗೌರವದ ಸ್ಥಾನವನ್ನು ಕರ್ನಾಟಕದಲ್ಲಿ ಕೊಟ್ಟಿರುವಂತಹ ಅವರು. ಬಹುಶಃ ಕರ್ನಾಟಕದಲ್ಲೆಲ್ಲ ಅವ್ರಿಗೆ ಯಾವ ಒಂದು ಎತ್ತರದ ಪಟ್ಟ ಕಟ್ಟಿದ್ರೂ ಕಡಿಮೆ ಅಂತ ಬಸವಣ್ಣವ್ರಿಗೆ ಹೇಳಬೇಕಾಗಿರುವಂಥದ್ದು. ಅವೆಲ್ಲ ಮೀರಿದಂಥ ದೊಡ್ಡ ಸ್ಥಾನ ಬಸವಣ್ಣನವರು. ಏಕೆಂದರೆ ಎಲ್ಲರನ್ನೂ ಅಪ್ಪಿಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಅದೇ ಅದು ಬಸವಣ್ಣ. ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಅನ್ನುವಂಥ ತತ್ವವನ್ನು ಇಡೀ ಜಗತ್ತಿಗೆ ಸಾರಿದಂತಹ ಅವರು. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ತತ್ವಗಳನ್ನು ಜಗತ್ತಿಗೆ ಕೊಟ್ಟಂತಹ ಬಸವಣ್ಣನವರು. ಇವತ್ತು ನಮ್ಮ ಪರಮ ಪೂಜ್ಯರಿಗೆ ಒಂದು ಆದರ್ಶ ಅಂದರೆ ಅದು ಬಸವಣ್ಣನವರು. ಯಾವತ್ತೂ ಕೂಡ ಅವರ ಬಸವ 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 ಅನ್ನುವಂಥ ತತ್ವವೇ ನಮ್ಮ ಉಸಿರನ್ನಾಗಿಸಿಕೊಂಡಂತಹ ಅವರು. ಅಂತಹ ಬಸವಣ್ಣನವರಿಗೆ ಇವತ್ತು ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಒಂದು ಪಟ್ಟವನ್ನು ಕಟ್ಟಿ ಆ ಕೀರ್ತಿಯನ್ನು ತಂದುಕೊಡುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಕೂಡ ಮಾಡಿರುವಂಥದ್ದು ಅತ್ಯಂತ ಶ್ಲಾಘನೀಯ ಅನ್ನುವ ಮಾತನ್ನು ಹೇಳ್ತಾ, ಅವರು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ. ಅವರಿಗೆ ಮತ್ತಷ್ಟು ಶ್ರೇಯಸ್ಸು ಉಂಟಾಗಲಿ ಅನ್ನುವಂಥ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಅವರಿಗೆ ವ್ಯಕ್ತ ಮಾಡ್ತಾ, ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಕೂಡ ಅವರ ವಯೋಧರ್ಮ ಅಷ್ಟು ಅವರಿಗೆ ದೈಹಿಕದಲ್ಲಿ ಶಕ್ತಿ ಇಲ್ಲದೆ ಹೋದರೂ ಕೂಡ ಅವರು ಮಾನಸಿಕವಾಗಿ ಬಹಳ ಸದೃಢವಾಗಿರುವಂಥ ಅವರು. ಇಷ್ಟು ಹೊತ್ತಾದರೂ ಕೂಡ ಅವರ ಕುಳಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಅವರು. ಬಹುಶಃ ಅವರ ಕಾರ್ಯವೈಖರಿ ನೀವು ಭಾಳಷ್ಟು ಬಲ್ಲಂಥವರಾಗಿದ್ದೀರಿ. ಇವತ್ತೇನಾದರೂ ಮಠಗಳ ಸೇವೆಯನ್ನು ಮೊದಲು ಗುರುಸಿದಂಥ ಒಬ್ಬ ಮುಖ್ಯಮಂತ್ರಿ ಅಂದರೆ ಅದು ಯಡಿಯೂರಪ್ಪ ಅಂತ ಹೇಳಬೇಕಾಗಿರುವಂಥದ್ದು. ಅದನ್ನು ಮುಂದುವರಿಸಿ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಚಪ್ಪಾಳೆ ಹೊಡಿಬಾರ್ದು, ಶಿಲ್ಪಿ ಹೊಡಿಬಾರ್ದು ಅಂತಹ ಒಂದು ಗುರುತರವಾದ ಕಾರ್ಯವನ್ನು ಮಾಡಿ ಎಲ್ಲೇ ಒಳ್ಳೆಯದನ್ನು ಎಲ್ಲ ಮಠಗಳ ಬಗ್ಗೆ ಗೌರವವನ್ನು ಅರ್ಪಿಸುವಂಥ ಕೆಲಸವನ್ನು ಅವರ ಕಾಲದಲ್ಲಿ ಮಾಡಿಕೊಂಡು ಬಂದಂತಹ ಅವರು. ಅದು ಪರಮ ಪೂಜ್ಯರಿಗೂ ಕೂಡ ಅತ್ಯಂತ ಪ್ರಿಯವಾಗಿದ್ದಂತಹವರು ಅಧ್ಯಕ್ಷತೆಯನ್ನು ವಹಿಸಿ ಅವರ ಮಾತುಗಳನ್ನು ತಿಳಿಸಿದ್ದಾರೆ. ವಿಶೇಷವಾಗಿ ಪರಮೇಶ್ವರ್ ಅವರು ಇಲ್ಲೇ ಇದ್ದಾರೆ, ನಮ್ಮ ತುಮಕೂರಿನ ಜಿ ಪರಮೇಶ್ವರ್ ಅವರು ಮತ್ತು ಎಂ ಬಿ ಪಾಟೀಲ್ ಅವರು ಪರಮ ಪೂಜ್ಯರು ಲಿಂಗೈಕ್ಯರಾದಂಥ ಸಂದರ್ಭದಲ್ಲಿ ಅವರಿಬ್ಬರು ಎಲ್ಲ ಕಾರ್ಯವನ್ನು ಮುಂದೆ ನಿಂತು ಸರ್ಕಾರದ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಬಂದಂತಹ ಕೀರ್ತಿ ಅಂದರೆ ಅದು ಜಿ ಪರಮೇಶ್ವರ್ ಅವರಿಗೆ ಮತ್ತು ನಮ್ಮ ಎಂ ಬಿ ಪಾಟೀಲ್ ಅವರಿಗೆ ಸಲ್ಲುವಂತಹದ್ದು. ಅವರಿಬ್ಬರೂ ಕೂಡ ಇಲ್ಲಿ ಭಾಗವಹಿಸಿರುವಂತಹ ಅವರು. ವಿಶೇಷವಾಗಿ ಜಿ ಪರಮೇಶ್ವರ್ ಅವರ ತಂದೆ ಗಂಗಾಧರಯ್ಯನವರು ನಮ್ಮ ಪರಮ ಪೂಜ್ಯರ ಬಗ್ಗೆ ಅಪಾರವಾದಂಥ ಭಕ್ತಿ ಶ್ರದ್ಧೆಗಳನ್ನು ಇಟ್ಕೊಂಡಂತಹ ಅವರು. ಸಿದ್ಧಾರ್ಥ ಸಂಸ್ಥೆ ಬೇರೆ ಅಲ್ಲ, ಸಿದ್ಧಗಂಗಾ ಸಂಸ್ಥೆ ಬೇರೆ ಅಲ್ಲ ಅನ್ನುವ ಭಾವನೆಯನ್ನು ಅವರು ಯಾವತ್ತೂ ಹೊಂದಿದಂತಹವರಾಗಿದ್ದರು. ಆವಾಗ ಪರಮ ಪೂಜ್ಯರು ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ಅವ್ರು ಮಾಡಿದ ಮೇಲೆ ನಾವು ಮಾಡೋದೇ ಅಗತ್ಯ ಇಲ್ಲ ಅನ್ನುವಂಥ ಭಾವನೆಯನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಯವರು ಇಟ್ಕೊಂಡಂತಹವರು, ಅಷ್ಟೇ ಪ್ರೀತಿಯನ್ನು ಇಟ್ಕೊಂಡಂತಹವರು. ಆ ಭಾವನೆ ಇವರಲ್ಲಿಯೂ ಕೂಡ ಇವರ ಅಣ್ಣ ಶಿವಪ್ರಸಾದ್ರವರು ಬಹುಶಃ ಅವರಲ್ಲಿಯೂ ಕೂಡ ಅದೇ ತಂದೆ ತಾಯಿಯ ಭಾವನೆಯನ್ನೇ ಅವರು ಇಟ್ಕೊಂಡಂತಹವರು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನೂ ಕೂಡ ಯಾವತ್ತೂ ಕೂಡ ಸಂತೋಷಪಡಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಎಂ ಬಿ ಪಾಟೀಲ್ರವರು ಬಹುಶಃ ಈ ನಮ್ಮ ಸಮಾಜದ ಮುಖಂಡರಾಗಿ ನಾಯಕತ್ವವನ್ನು ವಹಿಸಿ ಅನೇಕ ವಿಧವಾದಂತಹ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡುವಂತಹ ಕೆಲಸವನ್ನು ಎಂ ಬಿ ಪಾಟೀಲ್ರವರು ಕೂಡ ಮಾಡ್ತಾ ಇರುವಂತಹವರು. ಜೊತೆಗೆ ಈಶ್ವರ್ ಖಂಡ್ರೆ ಅವರು ಇವತ್ತು ಅವರು ಸ್ಮೃತಿ ವನ ಅನ್ನುವಂಥದ್ದನ್ನು ಉದ್ಘಾಟನೆ ಮಾಡಿದರು. ನೀವು ನೋಡಬೇಕು, ಬುದ್ಧಿಯವರ ಪರಮ ಪೂಜ್ಯರ ಜೀವನ ಚಿತ್ರಣವನ್ನು ಅಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಅದು ನೈಜ ಚಿತ್ರಗಳಿದ್ದ ಹಾಗೆ ಆ ಸ್ಮೃತಿ ವನವನ್ನು ನಾವು ಕಾಣ್ತಾ ಇದ್ದೇವೆ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದರು,
ಈ ಸ್ಮೃತಿವನ ಆಗಬೇಕು ಅನ್ನುವಂಥದ್ದನ್ನು ಪೇಜಾವರದ ಶ್ರೀಗಳವರಿಗೆ ಹಾಗೂ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಆ ಸ್ಮೃತಿವನ ಇವತ್ತು ನಿರ್ಮಾಣ ಆಗಿ ಅದರ ಉದ್ಘಾಟನೆಯನ್ನು ಅರಣ್ಯ ಸಚಿವರಾಗಿರುವಂತಹ ನಮ್ಮ ಈಶ್ವರ ಖಂಡ್ರೆ ಅವರು ಅದನ್ನು ನೆರವೇರಿಸಿಕೊಂಡು ಬಂದಿರುವಂತಹ ಅವರು, ಅವರ ತಂದೆಯವರು ಭೀಮಣ್ಣ ಖಂಡ್ರೆ ಅವರು ಇವತ್ತು ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಬಹುದೊಡ್ಡ ಕೆಲಸವನ್ನು ಮಾಡಿ, ಸಂಘಟನೆಯನ್ನು ಮಾಡಿ ಬಹುದೊಡ್ಡ ಅದಕ್ಕೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಅವರು ಮಾಡಿಕೊಂಡು ಬಂದಂತಹ ಅವರು ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಸ್ಮೃತಿವನದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಅದರ ಜೊತೆಗೆ ಕೆ ಎನ್ ರಾಜಣ್ಣನವರೆಲ್ಲೋ ಎದ್ದು ಹೋಗಿರುವಂತಹವರಿಗಾಗಲೇ ನಮ್ಮ ಪಕ್ಕದಲ್ಲೇ ಇರುವಂತಹ ಮನೆ ಕ್ಯಾಸನ್ನ ಮಠದಲ್ಲೇ ಅಭ್ಯಾಸ ಮಾಡಿರುವಂತಹ ಅವರು, ಪರಮ ಪೂಜ್ಯರ ಬಗ್ಗೆ ಬಹಳ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡಿರುವಂತಹ ಅವರು, ರಾಜಣ್ಣನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ಮಾತುಗಳನ್ನು ತಿಳಿಸಿರುವಂತಹವರು. ವಿಶೇಷವಾಗಿ ಟಿ ಬಿ ಜಯಚಂದ್ರರವರು ಅವರು ಹಿರಿಯ ನಾಯಕರಾಗಿ ಅವರನ್ನ ಇವತ್ತು ದೆಹಲಿಯ ಪ್ರತಿನಿಧಿಯಾಗಿ ಅವರನ್ನ ನೇಮಿಸಿದ್ದಾರೆ ಮುಖ್ಯಮಂತ್ರಿಗಳು. ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು. ಜೊತೆಗೆ ಜಿ ಎಸ್ ಬಸವರಾಜರವರು, ಇವತ್ತೇನಾದರೂ ನಾವು ಆಸ್ಪತ್ರೆ ಮಾಡಿದ್ದೀವಿ ಅಂತಂದರೆ ಅದಕ್ಕೊಂದು ಮೂಲ ತಳಹದಿ ಆಗ್ತವ್ರು ಯಾರಪ್ಪ ಅಂದರೆ ಜಿ ಎಸ್ ಬಸವರಾಜರವರು. ಅವ್ರು ಹೇಳಲಿಲ್ಲ ಕೇಳಲಿಲ್ಲ, ಬುದ್ಧಿಯವರ ಹತ್ರ ಪ್ರಾರಂಭ ಮಾಡಿ ಒಂದು ಆಸ್ಪತ್ರೆ ಕಟ್ಟಬೇಕು ಅಂತೇಳಿ 2001ರಲ್ಲಿ ಅದಕ್ಕೆ ಅಡಿಪಾಯವನ್ನು ಹಾಕುವಂಥ ಕೆಲಸವನ್ನು ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿದ್ದಂಥ ಕಾಲದಲ್ಲಿ ಮಾಡಿದಂತಹವರು. ಅವರು ಆಸ್ಪತ್ರೆಯ ಆ ಕಾರ್ಯವನ್ನು ಮಾಡಿದಿಂದಾಗಿ ಇವತ್ತು ನಾವೇನಾದರೂ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದೀವಿ, ಆಸ್ಪತ್ರೆ ಮಾಡಿದ್ದೀವಿ ಅಂದರೆ ಅದಕ್ಕೆ ಬಹುತೇಕ ಅವರು ಅಡಿಪಾಯವನ್ನು ಹಾಕುವಂಥ ಕೆಲಸವನ್ನು ನಮ್ಮ ಜಿ ಎಸ್ ಬಸವರಾಜವರು ಮಾಡಿರುವಂತಹವರು. ಜೊತೆಗೆ ಶಾಸಕರುಗಳಾದಂತಹ ಬಾಲಕೃಷ್ಣ ಅವರು ಮಾಗಡಿ ಶಾಸಕರು, ಅದ್ರ ಜೊತೆಗೆ ನಮ್ಮ ನೆಲಮಂಗಲ ಶ್ರೀನಿವಾಸರವರು, ಜೊತೆಗೆ ನಮ್ಮ ಗ್ರಾಮಾಂತರ ಶಾಸಕರಾದಂಥ ಸುರೇಶ್ ಗೌಡ್ರವರು, ನಮಗೆ 2 ಶಾಸಕರು, ನಮ್ಮ ನಗರ ಶಾಸಕರಾದ ಜ್ಯೋತಿ ಗಣೇಶ್ರವರು, ಮತ್ತು ಅದರ ಜೊತೆಗೆ ನಾವು ಇವತ್ತು ಕರೆದೇ ಇಲ್ಲ, ಆಹ್ವಾನ ಇಲ್ಲದೆ ಹೋದರೂ ಕೂಡ ಬರುವರೇ ಅತಿಥಿಗಳು ಅಂತ ಭಾವಿಸ್ಬೇಕಾಗಿರುವಂಥದ್ದು. ಹಂಗೆ ನಮ್ಮ ಕೂಡ್ಲಿಗೆ ಶಾಸಕರಾಗಿರುವಂಥ ಶ್ರೀನಿವಾಸರವರು, ಅದರ ಜೊತೆಗೆ ನಮ್ಮ ಗುಬ್ಬಿ ಶಾಸಕರಾಗಿರುವಂತಹ ಶ್ರೀನಿವಾಸರವರು ಕೂಡ ಈ ಕಾರ್ಯಕ್ರಮದಲ್ಲಿ ಜಯಚಂದ್ರ ಅವರು ಹೇಳಿದೆ, ಅವರೆಲ್ಲರೂ ಕೂಡ ಭಾಗವಹಿಸಿರುವಂತಹದ್ದು ಅತ್ಯಂತ ಸಂತೋಷ ಪಡುವಂತಹ ಸಂಗತಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಮೇಯರ್ ಅವರಾದ ಪ್ರಭಾವತಿ ತಾಯಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರೆಲ್ಲರ ಕಾರ್ಯಕ್ರಮದೊಂದಿಗೆ ಬಾಲಕೃಷ್ಣ ಅವರು ಹೇಳಿದ್ದೆ ಆಗಲೇ, ನಮ್ಮ ಮಾಗಡಿ ತಾಲೂಕು ಪರಮ ಪೂಜ್ಯರ ಹುಟ್ಟದೂರಿನಿಂದ ಬಂದಿರುವಂತಹವರು, ನಮ್ಮ ಚಂದ್ರಮೌಳಿಯವರು ಕೂಡ ಭಾಗವಹಿಸಿದ್ದಾರೆ. ವೇದಿಕೆಯ ಮೇಲೆ ಅನೇಕ ಗಣ್ಯ ವ್ಯಕ್ತಿಗಳೆಲ್ಲರೂ ಕೂಡ ಇರುವಂಥವರು, ಅದರ ಜೊತೆಗೆ ಅನೇಕ ಪೂಜ್ಯರು ಕೂಡ ಆಗಮಿಸಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಗದಗಿನಿಂದ ತೋಂಟದಾರ್ಯ ಮಠದ ಪೂಜ್ಯ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಬಹುದೂರದಿಂದ ಆಗಮಿಸಿರುವಂತಹವರು. ನಮ್ಮ ಪರಮ ಪೂಜ್ಯರ ಬಗ್ಗೆ, ಶ್ರೀಮಠದ ಬಗ್ಗೆ ಯಾವತ್ತೂ ಭಕ್ತಿಯ ಪ್ರೀತಿಯನ್ನು ಇಟ್ಕೊಂಡಿರುವಂತಹವರು. ಬಸವ ತತ್ವದ ಆರಾಧಕರಾಗಿ ಇವತ್ತು ಬಸವಣ್ಣನವರೇ ಉಸಿರು ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಎಡೆಯೂರಿನ ಸಿದ್ಧಲಿಂಗೇಶ್ವರನ ಯಾವತ್ತು ಕೈಂಕರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಮ್ಮ ಮಠವು ಸಿದ್ಧಲಿಂಗೇಶ್ವರ ಪರಂಪರೆ, ಗದಗಿನ ಮಠವು ಸಿದ್ಧಲಿಂಗೇಶ್ವರ ಪರಂಪರೆಯಲ್ಲಿ ಇರುವಂತಹವರು. ಪರಮ ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿರುವಂತಹದ್ದು. ಜೊತೆಗೆ ಅನೇಕ ಪೂಜ್ಯರುಗಳು ಕೂಡ ಈ ಕಾಮದಲ್ಲಿ ಭಾಗವಹಿಸಿರುವಂಥದ್ದು ಅತ್ಯಂತ ಸಂತಸ ತಂದಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ಇತ್ತೊಂದು ಭಕ್ತಿ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ. ಅನಿವಾರ್ಯ, ಇವತ್ತು ತಡವಾಗಿದೆ, ಇಷ್ಟೊಂದು ನಿಧನವಾದರೂ ಕೂಡ ನೀವ್ಯಾರು ಬೇಸರ ಮಾಡಿಕೊಳ್ಳಬಾರ್ದು. ಇದು ಪರಮ ಪೂಜ್ಯರಿಗೆ ನಾವು ಸಲ್ಲುವಂಥ ಗೌರವ. ಎಷ್ಟೇ ಹೊತ್ತಾದರೇನು, ಎಷ್ಟು ಬಿಸಿಲಾದರೇನು, ಹಸಿವಾದರೇನು, ಆದರೆ ಭಕ್ತಿಗೆ ನೀವು ಅದನ್ನು ಹೆಚ್ಚಿನದಾಗಿ ನಾವು ಇದು ಭಕ್ತಿಯೇ ಮುಖ್ಯ ಕಾರಣ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡಿರುವಂಥದ್ದು ಅತ್ಯಂತ ಸಂತೋಷ ಅನ್ನುವಂಥ ಭಾವನೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನೀವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಪರಮ ಪೂಜ್ಯರು ಎಲ್ಲರ ಹೃದಯದಲ್ಲಿ, ನಿಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ಹಸಿರಾಗಿರುವಂತಹ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಯಾವತ್ತೂ ಶಾಶ್ವತವಾಗಿರಲಿ ಅಂತ ಹಾರೈಸಿ ಎಲ್ಲರಿಗೂ ಶುಭವನ್ನು ಕೋರಿ ಮಾತನ್ನು ಮುಗಿಸ್ತೇನೆ.